ಕರ್ತನಲ್ಲಿ ಪ್ರಿಯರೇ, ಆತ್ಮದಾಹ ಕಾರ್ಯಕ್ರಮವನ್ನು ಕೇಳಲು ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತರಲೆಂಬುದೇ ನನ್ನ ಆಶೆಯಾಗಿದೆ. ಪ್ರಿಯರೇ, ಬನ್ನಿ ಪ್ರಿಯರೇ, ಕಳೆದ 3-4 ವಾರಗಳಲ್ಲಿ ನಾವು ಧ್ಯಾನಿಸ್ತಾ ಇದ್ದಂಥ ವಾಕ್ಯ ಭಾಗ 1 ಕೊರಿಂಥ್ಯ 3ನೇ ಅಧ್ಯಾಯ 10ರಿಂದ 15ನೇ ವಚನ. 1 ಕೊರಿಂಥ್ಯ 3ನೇ ಅಧ್ಯಾಯ 10ರಿಂದ 15ನೇ ವಚನ ತನಕ ನಾವು ಓದಿದ ವಾಕ್ಯ ಭಾಗ ಹೀಗೆ ಇದೆ. ಯೇಸು ಕ್ರಿಸ್ತನೆಂಬ ಅಸ್ತಿವಾರದಲ್ಲಿ ನಾವು ಕಟ್ಟಲ್ಪಡ್ತಾ ಇದ್ದೇವೆ. ಆ ಕಟ್ಟಲ್ಪಡುವಂಥ ವಸ್ತುಗಳು ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಎಂಬುದಾಗಿ ನಾವು ನೋಡಿದ್ದೇವೆ. ಅನಂತರ ಯೇಸು ಕ್ರಿಸ್ತನ ಬರೋಣ ಬರ್ತದೆ. ಆವಾಗ ಬೆಂಕಿಯೊಡನೆ ಹೃದಯ ಆಗ್ತದೆ. ಯಾರು ಕಟ್ಟಿದ್ದು ಸುಟ್ಟೋಗ್ತದೆ, ಅವರಿಗೆ ಸಂಬಳ ಇಲ್ಲ. ಕೊನೆಗೆ ಉಳಿದರೆ ಅವರಿಗೆ ಸಂಬಳ ಸಿಗ್ತದೆ. ತಾನೋ ಬೆಂಕಿಯಿಂದ ತಪ್ಪಿಸಿಕೊಂಡ ಮನುಷ್ಯನಾಗಿ ಇರ್ತಾನೆ. ಆದ್ದರಿಂದ ನಮ್ಮ ಜೀವಿತದಲ್ಲಿ ಯಾವ ರೀತಿ ಮುಂದೆ ನಿಲ್ಲಬೇಕೆಂಬುದಾಗಿ ನಾನು ಹೇಳಿದ್ದೆ. ಚಿನ್ನ ಅಂದರೆ ನಮ್ಮ ಜೀವಿತದಲ್ಲಿ ನಂಬಿಕೆ. ಅದಕ್ಕೆ ವಾಕ್ಯ ಭಾಗ ನಾವು ಓದಿದ್ದೇವೆ. 1 ಪೇತ್ರ 1ನೇ ಅಧ್ಯಾಯ 7ನೇ ವಚನದಲ್ಲಿ. 2ನೇದಾಗಿ ಬೆಳ್ಳಿ ನಮ್ಮ ಶೋಧನೆ ಎಂಬುದಾಗಿ. 3ನೇದಾಗಿ ರತ್ನ ನಮ್ಮ ಸದುಪದೇಶ ಅಥವಾ ಉಪದೇಶ, ಸತ್ಯೋಪದೇಶದ ಅನುಭವ ಎಂಬುದಾಗಿ ನಾವು ನೋಡಿದ್ದೇವೆ. ಅನಂತರ ಕಟ್ಟಿಗೆ, ಹುಲ್ಲು, ಆಪು ಏನೆಂದರೆ ಸತ್ಯ ಬೋಧನೆಗೆ ವಿರೋಧವಾಗಿರುವಂಥ ಬೋಧನೆಗಳು, ಭಾವನೆಗಳು, ಇವುಗಳ ವಿಷಯದಲ್ಲಿ ನಾವು ಧ್ಯಾನಿಸ್ತಾ ಇದ್ದೆವು. ಕಡೆಯದಾಗಿ ನಾವು ಓದಿಕೊಂಡಂಥ ವಾಕ್ಯ ಭಾಗ 2ನೇ ತಿಮೋತಿ 4ನೇ ಅಧ್ಯಾಯ ನಾವು ಅಲ್ಲಿ ಓದಿ ನಿಲ್ಲಿಸಿದ್ದೆವು ಪ್ರಿಯರೇ. 2ನೇ ತಿಮೋತಿ 4ನೇ ಅಧ್ಯಾಯ 3ನೇ ವಚನದಿಂದ ನಾವು ಓದುವಾಗ, ಖಂಡಿಸು, ಗದರಿಸು, ಎಚ್ಚರಿಸು. ಯಾಕಂದರೆ ಜನರು ಸ್ವಸ್ಥ ಬೋಧನೆ ಸಹಿಸಲಾರದ ಕಾಲವು ಬರ್ತದೆ. ಅದರಲ್ಲಿ ಅವರು ತೀಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲವಾದ ಅನೇಕ ಉಪದೇಶಗಳು ಇಟ್ಟುಕೊಳ್ಳುವರು. ಅವರು ಸತ್ಯದ ಬೋಧನೆಗೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು. ಆದರೆ ನೀನು ಎಲ್ಲ ವಿಷಯಗಳಲ್ಲಿ ಸ್ವಸ್ಥಚಿತ್ತನಾಗಿ ಶ್ರಮೆಯನ್ನು ಅನುಸರಿಸಿ. ಕಡೆ ಕಾಲದಲ್ಲಿ ಕಾಣುವಂಥ ಸೂಚನೆ ಇದು. ಇವತ್ತು ನೀನು ಕಟ್ಟಿದ್ದು ಉಳಿಬೇಕಾ? ನೀನು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ವ್ಯಕ್ತಿಯಾಗಿರದೆ ಸ್ವಸ್ಥ ಬೋಧನೆಯನ್ನು ಸಹಿಸುವನಾಗಿರಬೇಕು. ಕೆಲವೊಮ್ಮೆ ಅದು ಕಷ್ಟ ಆಗ್ಬೋದು, ಕೆಲವೊಮ್ಮೆ ನಷ್ಟ ಆಗ್ಬೋದು. ನಿನ್ನ ಜೀವಿತದಲ್ಲಿ ಏನೇ ಬರಲಿ, ನನ್ನ ಜೀವಿತದಲ್ಲಿ ನಾನು ಸತ್ಯವನ್ನು, ಈಗ ಲಂಚ ತಗೊಳ್ಬೇಡ, ಲಂಚ ತಗೊಳ್ಳೋನಿಗೆ ಕಷ್ಟ ಆಗ್ಬೋದು. ಪಾಪ ಮಾಡುವನು, ಕೆಡುಕನಿಗೆ ಮಾಡಬೇಡ, ಅದು ಅವನಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಸ್ವಸ್ಥ ಬೋಧನೆ, ಇವತ್ತು ರಕ್ಷಣೆ ಹೊಂದಲೇಬೇಕು, ಸ್ವಸ್ಥ ಬೋಧನೆ. ಪಾಪ ಪರಿಹಾರ ಆಗಲೇಬೇಕು, ಸ್ವಸ್ಥ ಬೋಧನೆ. ತಂದೆ, ಮಗ, ಪರಿಶುದ್ಧ ಆತ್ಮನ ಹೆಸರನ್ನೇ ದೀಕ್ಷಾಸನ ತಗೊಳ್ಳೇಬೇಕು, ಸ್ವಸ್ಥ ಬೋಧನೆ. ಪವಿತ್ರಾತ್ಮನ ಅಭಿಷೇಕ ಹೊಂದಬೇಕು, ಅನ್ಯ ಭಾಷೆ ಅನುಭವ, ಪವಿತ್ರಾತ್ಮನ ವರಗಳು, ಫಲಗಳು ನಮ್ಮ ಜೀವಿತದಲ್ಲಿ ಕಾಣಬೇಕು, ಸ್ವಸ್ಥ ಬೋಧನೆ. ನಿನ್ನ ಸಂಪಾದನೆಯಲ್ಲಿ 10ರಲ್ಲಿ 1 ಭಾಗ ದೇವರಿಗೆ ಸೇರಿದ್ದು, ಸ್ವಸ್ಥ ಬೋಧನೆ. ಅದು ಬಿಟ್ಟು ನೀನು ತೀಟೆ ಕಿವಿಗಳುಳ್ಳವನಾಗಿ ನಿನ್ನ ಜೀವಿತದಲ್ಲಿ ನಿನಗೆ ಬೇಕಾದ ಉಪದೇಶಗಳು ಇಟ್ಕೊಳ್ಳೋದಕ್ಕೆ ಬೇಕಾದಷ್ಟು ಲೋಕದಲ್ಲಿ ಅವಕಾಶ ಇದೆ. ಆದರೆ ದೇವರ ವಾಕ್ಯವನ್ನು ನೀನು ನಿನ್ನ ಜೀವಿತದಲ್ಲಿ ಅಸಡ್ಡೆ ಮಾಡಿ ದೇವರ ಕೋಪಕ್ಕೆ ಗುರಿಯಾಗದೆ ನಿನ್ನ ಮೂಲಕವಾಗಿ ನಿನ್ನ ಸಂತತಿಯನ್ನು ನೀನು ಕೆಡಿಸದೆ ದೇವರ ವಾಕ್ಯವನ್ನು, ಸತ್ಯವನ್ನು ಹಿಡ್ಕೊಂಡು ಕಡೆಯವರೆಗೆ ನಿಲ್ಲು. ದೇವರು ನಿನ್ನ ಮಾನಿಸಿ ಅಭಿವೃದ್ಧಿಪಡಿಸಿ ಉನ್ನತ ರೀತಿಗೆ ನಡೆಸ್ತಾನೆ. ಹಾಗಾಗಿ ಈ ಸಂಗತಿಗಳು ನಿಮ್ಮ ಒಂದು ವಿಷಯವೂ ಅಲ್ಲ, ನಿಮ್ಮ ಆಸ್ತಿಯೂ ಅಲ್ಲ. ಇಟ್ ಇಸ್ ಪ್ಯೂರ್ಲಿ ಡಿವೈನ್, ಪರಲೋಕಕ್ಕೆ ಸಂಬಂಧಪಟ್ಟದ್ದು. ನಾವು ಜಸ್ಟ್ ದೇವರ ಪ್ರತಿನಿಧಿಯಾಗಿ ನಾನು ನಿಂತಿದ್ದೇನೆ. ಇವತ್ತು ನಾನು ಮೌನವಾಗಿದ್ದರೆ ದೇವರು ಇನ್ನೂ 4 ಜನರನ್ನು ಎಬ್ಬಿಸಿ ಮಾತನಾಡಿಸ್ತಾನೆ. ನಮಗೆ ಯಾರಿಗೂ ಏನೂ ಇದರಲ್ಲಿಲ್ಲ. ನಮಗೆ ಉದ್ದೇಶ ಇಷ್ಟೇ, ಬೈಬಲ್ನಲ್ಲಿ ಇರುವಂಥದ್ದು ನಾವು ಪಾಲಿಸಬೇಕು, ಅನುಸರಿಸಬೇಕು, ಕೈಕೊಂಡು ನಡೀಬೇಕು. ಇವತ್ತು ಖಂಡಿಸುವುದು ಎಷ್ಟೋ ಜನರಿಗೆ ಇಷ್ಟ ಇಲ್ಲ, ಗದರಿಸುವುದು ಇಷ್ಟ ಇಲ್ಲ, ಎಚ್ಚರಿಸುವುದು ಇಷ್ಟ ಇಲ್ಲ. ಅಂಥವ್ರು ಒಬ್ಬ ಆತ್ಮಿಕ ವಿಶ್ವಾಸಿ ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅವನ ಆತ್ಮಿಕ ಸಭೆಯಲ್ಲಿ ಇರಲಿಕ್ಕೂ ಯೋಗ್ಯನಲ್ಲ. ಇವತ್ತು ಒಬ್ಬ ವ್ಯಕ್ತಿ ಏನಾಗಬೇಕು? ಕ್ರಿಸ್ತನಿಗೆ ನಾವು ಮೊದಲಿಗೆ ಆಗ್ತಾ ಇದ್ದೇವೆ. ನಾವು ಭಕ್ತರಾಗಿ ಮಾರ್ಪಡ್ತಾ ಇಲ್ಲ, ಯೇಸು ಮೊದಲಿಂಗನಾಗಿ ಬರ್ತಾ ಇದ್ದಾನೆ. ನಮ್ಮ ಜೀವಿತದಲ್ಲಿ ಲಯ, ಸುಕ್ಕು, ಕಳಂಕ ಯಾವುದೆಲ್ಲ ಇದೆಯೋ ಅದನ್ನು ತೆಗೆಯುವುದಕ್ಕೆ, ಶುದ್ಧೀಕರಿಸುವುದಕ್ಕೆ, ಪವಿತ್ರ ಮಾಡುವುದಕ್ಕೆ ದೇವರೊಂದು ಸಭೆಯನ್ನು, ಬೋಧಕರನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವ್ರು ಹೇಳುವಂಥ ಉಪದೇಶಗಳು ನೀನು ಮನೆಗೆ ಬಂದು ಅಥವಾ ಇನ್ನೊಬ್ಬರ ಹತ್ರ ನೀನು ತುಚ್ಛವಾಗಿ ಮಾತನಾಡಿದರೆ ದೇವರ ಮಧ್ಯೆ ಪ್ರವೇಶಿಸಿ ನಿನಗೆ ಮಾಡ್ತಕ್ಕಂಥ ದೇವರು ನೋಡ್ಕೊಳ್ತಾರೆ. ಅದರಿಂದ ದೇವರ ವಾಕ್ಯ, ಸತ್ಯೋಪದೇಶ, ಸತ್ಯ ಬೋಧನೆಗೆ ನಾವು ವಿರುದ್ಧವಾಗಿ ಯಾವತ್ತೂ ನಮ್ಮ ಜೀವಿತದಲ್ಲಿ ಯೋಚಿಸಲಬಾರ್ದು, ಮಾತನಾಡಲಬಾರ್ದು. ಇವತ್ತು ಸತ್ಯವಾಕ್ಯ, ರಕ್ಷಣೆ ಅನುಭವ, ಈ ಆತ್ಮಿಕವಾದ ಅನುಭವಗಳು ನಮ್ಮ ಜೀವಿತದಲ್ಲಿ ಇರಬೇಕು. ನಿನಗೆ ಬೇಕಾದ ಟೇಸ್ಟ್ಗಳಿಗೆ ತಕ್ಕ ಹಾಗೆ ನೀನು ಅನೇಕ ಉಪದೇಶಗಳನ್ನು ಕೇಳೋದಕ್ಕೆ ಹೋಗೋದಾದರೆ ಅದು ದೇವರ ವಾಕ್ಯವನ್ನು ಮೀರಿದಂಥ ಜೀವಿತವನ್ನು ತೋರಿಸ್ತದೆ. ಇವತ್ತು ನಮ್ಮ ಜೀವಿತದಲ್ಲಿ ಜನರಿಂದ ಬರುವಂಥ ಉಪದೇಶವನ್ನು ಕೇಳಿ ನನ್ನ ಜೀವಿತದಲ್ಲಿ ಇರುವುದಕ್ಕಲ್ಲ. ದೇವರ ವಾಕ್ಯ ಏನಂತೆ? ಖಂಡಿಸು, ಗದರಿಸು, ಎಚ್ಚರಿಸು. ಮಾತ್ರವಲ್ಲ, ಅದೇ 3ನೇ ಅಧ್ಯಾಯ 16ನೇ ವಚನ ಏನು ಹೇಳ್ತದೆ? ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ.
ಆದ್ದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸದ್ಗಾರಕ್ಕೆ ಸನ್ನದ್ಧನಾಗುವನು. ಪ್ರಿಯ ವಿಶ್ವಾಸಿಯೇ, ಇವತ್ತು ನಿನ್ನ ಜೀವಿತದಲ್ಲಿ ಅದಕ್ಕೆ ಅವಕಾಶ ಇದೆಯಾ? ಅವಕಾಶ ಇದೆಯಾ? ಇವತ್ತು ಅದಿಲ್ಲದಿದ್ದರೆ ದೇವರ ರಾಜ್ಯಕ್ಕೆ ಸುಮ್ಮನೆ ಜನ ಮರಳೋ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಜೀವಿತ ದಾಟಬೇಕಾಗ್ತದೆ. ಅದಕ್ಕೆ ಅವಕಾಶ ಆಗಬಾರದು. ದೇವರ ಹತ್ರ ನಾವು ಇಷ್ಟೇ ಕೇಳೋಣ, ದೇವರಿಗಾಗಿ, ದೇವರ ಕಾರ್ಯಕ್ಕಾಗಿ ನಮ್ಮನ್ನು ದೇವರು ನಡೆಸುವುದಕ್ಕಾಗಿ ನಾವು ಪ್ರಾರ್ಥಿಸುವರಾಗಿರೋಣ. ತೀತನ ಪತ್ರಿಕೆ ಮುಂದಕ್ಕೆ ನಾವು ಓದುವುದಾದರೆ, ತೀತನ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನದಿಂದ, ಅನೇಕರು ಬರೀ ಮಾತಿನವರಾಗಿಯೂ ಮೋಸಗಾರರಾಗಿಯೂ ಇದ್ದು ಅಧಿಕಾರಕ್ಕೆ ಒಳಗಾಗದವರಾಗಿದ್ದಾರೆ. ಅವರೊಳಗೆ ಹೆಚ್ಚು ಜನರು ಸುನ್ನತಿಯವರು ಅವರು ನೀಚ ಲಾಭವನ್ನು ಹೊಂದುವುದಕ್ಕಾಗಿ ಮಾಡಬಾರದ ಉಪದೇಶವನ್ನು ಮಾಡಿ ಕುಟುಂಬಗಳನ್ನೇ ಹಾಳು ಮಾಡುತ್ತಾರಾದ್ದರಿಂದ ಅವರ ಬಾಯಿ ಮುಚ್ಚಿಸಬೇಕಾಗಿದೆ. ಕುಟುಂಬಗಳೇ ಒಡೆದೋಗ್ತವೆ. ಕೆಲವರು ಮಾತಾಡಿದ್ರೆ ಸಾಕು, ಗಂಡ ಹೆಂಡತಿ ಬೇರೆ ಆಗ್ಬಿಡ್ತಾರೆ. ಅಂತ ರೀತಿಯ ಬೋಧಕರು ಸಹ ಇದ್ದಾರೆ. ಕುಟುಂಬದಲ್ಲಿ ವಿಭಜನೆಗಳನ್ನುಂಟು ಮಾಡುದು. ಕ್ರೇತದವರು ಯಾವಾಗಲೂ ಸುಳ್ಳುಗಾರರು, ದುಷ್ಟ ಮೃಗಗಳು, ಸೋಮಾರಿಗಳಾದ ಹೊಟ್ಟೆ ಬಾಕರು ಆಗಿದ್ದಾರೆಂದು ಅವರಲ್ಲಿಯೇ ಹುಟ್ಟಿದ ಒಬ್ಬ ಪ್ರವಾದಿಯು ಹೇಳಿದನು. ಈ ಸಾಕ್ಷಿಯು ನಿಜವೇ ಆದ ಕಾರಣ ಅವರು ಯಹೂದ್ಯರ ಕಲ್ಪನಾ ಕಥೆಗಳಿಗೂ ಸತ್ಯಭ್ರಷ್ಟರಾದ ಮನುಷ್ಯರ ವಿಧಿಗಳಿಗೂ ಲಕ್ಷ್ಯ ಕೊಡದೆ ಕ್ರಿಸ್ತ ನಂಬಿಕೆಯಲ್ಲಿ ಸ್ವಸ್ಥ ಚಿತ್ತರಾಗಿರುವಂತೆ ಅವರನ್ನು ಕಠಿಣವಾಗಿ ಖಂಡಿಸು. ಇವತ್ತು ಸಭೆಗಳಲ್ಲಿ ತಿದ್ದುವಂತ ಖಂಡಿಸುವ ಉಪದೇಶಗಳೇ ಇಲ್ಲ. ಇವತ್ತು ದೇವರ ವಾಕ್ಯ ಹೇಗೆ ತಾನೇ ಒಬ್ಬನ ಜೀವಿತದಲ್ಲಿ ನೆರವೇರಲಿಕ್ಕೆ ಸಾಧ್ಯ? ತಪ್ಪು ಮಾಡುವಾಗ ಮನೆಯಲ್ಲಿ ಖಂಡಿಸದಿದ್ದರೂ ನಿನಗೆ ದೇವರ ಆಲಯದಲ್ಲ ಖಂಡಿಸುವಿಕೆ ಇರಬೇಕು. ಒಬ್ಬ ವ್ಯಕ್ತಿ ಒಬ್ಬನ ಮದುವೆ ಆದ, ಇನ್ನೊಬ್ಬನ ಇರುವಾಗಲೇ ಇನ್ನೊಬ್ಬನ ಮದುವೆ ಆದ ಅಥವಾ ಇನ್ನೊಬ್ಬನ ಇಟ್ಟುಕೊಂಡ ಅಥವಾ ನಡೀತಾ ಇದೆ ಅಂತ ಹೇಳಿದ್ರು ತೊಂದರೆ ಇಲ್ಲ, ಪರವಾಗಿಲ್ಲ ಅಂತ ಹೇಳುವಂತ ಕಾಲವೇ ಇದು? ಇಲ್ಲ. ಮೋಸ, ವಂಚನೆ, ಅನ್ಯಾಯ, ಸುಲಿಗೆ ಇಂಥವುಗಳನ್ನು ಸಹಿಸಿಕೊಳ್ಳುವಂಥ ಕಾಲವೋ? ಗುಪ್ತ ಪಾಪಗಳನ್ನು ಮಾಡಿ ತಾನು ಭಕ್ತನೆಂಬುದಾಗಿ ತೋರಿಸಿಕೊಳ್ಳುವಂಥ ಕಾಲವೋ? ದೇವರು ಇದನ್ನು ಸಹಿಸುವುದಿಲ್ಲ. ದೇವರು ಆಕೆ ಹೇಳ್ತದೆ, ಕ್ರಿಸ್ತ ನಂಬಿಕೆ ಸ್ವಸ್ಥ ಚಿತ್ತರಾಗಿರುವಂತೆ ಅವರಿಗೆ ಕಠಿಣವಾಗಿ ಖಂಡಿಸು. ಶುದ್ಧರಿಗೆ ಎಲ್ಲವೂ ಶುದ್ಧ, ಆದರೆ ಮಲಿನವಾದವರಿಗೆ, ನಂಬಿಕೆ ಇಲ್ಲದವರಿಗೂ ಯಾವುದೂ ಶುದ್ಧವಲ್ಲ. ಅವರ ಬುದ್ಧಿಯು ಮನಸಾಕ್ಷಿ ಎರಡೂ ಮಲಿನವಾಗಿದೆ. ಎಷ್ಟು ಡೇಂಜರ್ ಅಲ್ವಾ ಪ್ರಿಯರೇ? ನಿಮ್ಮ ಮನಸ್ಸಾಕ್ಷಿ, ದೇವರು ನಮ್ಮನ್ನು ಒಳಗಿರುವಂಥ ಎಲ್ಲ ಕಲ್ಮಶನ್ ತೆಗೆದು ನಮ್ಮನ್ನು ಶುದ್ಧ ಮಾಡುವಂಥ ಪವರ್ ಪವಿತ್ರ ಆತ್ಮನಿಗಿದೆ. ನಾನು ಅದಕ್ಕೆ ಅವಕಾಶ ಕೊಡದಿದ್ದರೆ ನನ್ನ ಜೀವಿತದಲ್ಲಿ ಮನಸ್ಸಾಕ್ಷಿ ಶುದ್ಧಿ ಇಲ್ಲ, ಬುದ್ಧಿಯೂ ಶುದ್ಧಿ ಇಲ್ಲ. ನನ್ನ ಜೀವಿತದಲ್ಲಿ ಒಂದು ರೀತಿ ಅನಾಹುತಕ್ಕೆ ನಾನು ಗುರಿ ಆಗ್ತಾ ಇದ್ದೇನೆ. 16ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವರು ತಾವು ದೇವರನ್ನು ಅರಿತಿದೆ ಎಂದು ಹೇಳಿಕೊಡ್ತಾರೆ, ಆದರೆ ಅವರು ಅಸಹ್ಯರು, ಅವಿಧೇಯರು, ಸತ್ಕಾರ್ಯಗಳಿಗೆಲ್ಲ ಅಪ್ರಯೋಜಕರು ಆಗಿರುವುದರಿಂದ ದೇವರನ್ನು ಅರಿಯುವೆಂದು ತಮ್ಮ ಕಾರ್ಯಗಳಿಂದಲೇ ಹೇಳಿದಂತಾಯಿತು. ನೀವು ಯಾವುದರಿಂದ ಕಟ್ಟುತ್ತಾ ಇದ್ದೀರಿ? ದೇವರ ಮುಂದೆ ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ. ಇವತ್ತು ದೇವರ ವಾಕ್ಯ, ಉಪದೇಶ, ನೀತಿ ಶಿಕ್ಷೆ, ತಿದ್ದುಪಾಟಿಗೆ ಖಂಡಿಸುವ, ಗದರಿಸುವ, ಎಚ್ಚರಿಸುವ ಒಂದು ವ್ಯವಸ್ಥೆ ಉಪದೇಶದಲ್ಲಿದೆ. ಇವತ್ತೆಷ್ಟು ಜನ ಬೋಧಕರಾಗಿದ್ದುಕೊಂಡು ಅದನ್ನು ಮಾಡದಿದ್ದರೆ ದೇವರು ಬೋಧಕರಿಗೂ ನ್ಯಾಯ ತೀರಿಸ್ತಾನೆ. ಇವತ್ತು ನಮ್ಮ ಜೀವಿತದಲ್ಲಿ ದೇವರ ವಾಕ್ಯ ಹೇಳ್ತದೆ, ಕುಡಿಕತನ ಮಾಡಬಾರ್ದು ಅಂತೇಳಿ, ವ್ಯಭಿಚಾರ ಮಾಡಬಾರ್ದು ಅಂತೇಳಿ, ಅಥವಾ ಕೆಟ್ಟ ಕಾರ್ಯಗಳು ಮಾಡಬಾರ್ದು. ಆದರೆ ನಾನು ರಾಜಾರೋಷವಾಗಿ ಮಾಡ್ತಾ ಇದ್ರು ತೊಂದರೆ ಇಲ್ಲ, ಪರವಾಗಿಲ್ಲ ಅಂತ ಹೇಳಿದರೆ ಅದಕ್ಕಿಂತ ಒಂದು ದುರಾದೃಷ್ಟವಾದ ಅನುಭವ ಇನ್ನೆಲ್ಲಿದೆ? ಅದೇ ತೀತನ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನದಿಂದ ನಾವು ಓದುವುದಾದರೆ, ಬುದ್ಧಿ ಇಲ್ಲದ ವಿತರ್ಕಗಳಿಗೂ ವಂಶಾವಳಿಗಳಿಗೂ ಜಗಳಗಳಿಗೂ ಧರ್ಮಶಾಸ್ತ್ರದ ವಿಷಯದ ವಾಗ್ವಾದಗಳಿಗೂ ದೂರವಾಗಿರು. ಕಳೆದ ವಾರ ನಾನು ಹೇಳಿದ್ದೆ, ಆರ್ಗ್ಯುಮೆಂಟ್ ಮಾಡೋದ್ರಿಂದ ಎಷ್ಟೆಲ್ಲ ಕಷ್ಟ ಆಗ್ತದೆ, ಅದರಿಂದ ಒಬ್ಬ ವ್ಯಕ್ತಿ ಇದ್ದಂಥ ಭಕ್ತಿಯನ್ನು ಕಳ್ಕೊಳ್ತಾನೆಂಬುದಾಗಿ ನಾನು ದೇವರ ವಾಕ್ಯದೊಂದಿಗೆ ನಾವು ಕಳೆದ ಸಾರಿ ಧ್ಯಾನಿಸಿದ್ದೇವೆ. ಹಾಗಾಗಿ ನೀನೇನು ಮಾಡಿರು? ಈ ಎಲ್ಲ ವಿಷಯಗಳಿಗೆ, ಬುದ್ಧಿ ಇಲ್ಲದ ವಿತರ್ಕಗಳಿಗೂ ವಂಶಾವಳಿಗಳಿಗೂ ಜಗಳಗಳಿಗೂ ಧರ್ಮಶಾಸ್ತ್ರ ವಿಷಯವಾದ ವಾಗ್ವಾದಗಳಿಗೂ ದೂರವಾಗಿರು. ಅವು ನಿಷ್ಪ್ರಯೋಜನವೂ ವ್ಯರ್ಥವೂ ಆಗಿವೆ. ಸಭೆಯಲ್ಲಿ ಭೇದ ಹುಟ್ಟಿಸುವ ಮನುಷ್ಯನನ್ನು 2 ಸಾರಿ ಬುದ್ಧಿ ಹೇಳಿದ ಮೇಲೆ ಬಿಟ್ಟು ಬಿಡು. ಅಂಥವನು ಸನ್ಮಾರ್ಗ ತಪ್ಪಿದವನು, ಪಾಪ ಮಾಡುವವನು ಆಗಿದ್ದಾನೆ. ತಾನು ಶಿಕ್ಷಾ ಪಾತ್ರನೆಂದು ಅವನ ಮನಸ್ಸೇ ನಿರ್ಣಯಿಸುವುದು. ಇವತ್ತು ದೇವರ ಸಭೆ, ದೇವರ ಆಲಯ ಅಂತ ಹೇಳಿದರೆ
ಸಭೆಯಲ್ಲಿ ಎಲ್ಲವನ್ನು ಅನ್ಯೋನ್ಯತೆಯಲ್ಲಿ ತಗೊಂಡು ಹೋಗುವಂಥದ್ದು, ಪ್ರೀತಿಯಲ್ಲಿ ತಗೊಂಡು ಹೋಗುವಂಥದ್ದು ಒಬ್ಬ ವಿಶ್ವಾಸಿಯ ಕರ್ತವ್ಯ. ಅದು ಬಿಟ್ಟು ನೀನು ಭೇದವನ್ನು ವಿಘ್ನವನ್ನು ಉಂಟು ಮಾಡುತ್ತಾ ನಿನ್ನ ಮನಸ್ಸಾಕ್ಷಿಯಲ್ಲಿ ಅವನು ಹೀಗೆ ಇವನು ಹೀಗೆ ಅಂತೇಳಿ ಒಂದು ವಿಶ್ವಾಸಿಯ ಬಾಯಲ್ಲಿ ಸಹ, ಪ್ರಿಯರೇ, ನೀವು ನಿಮ್ಮ ಸಭೆಗಳಿಗೆ ಹೋಗ್ತಾ ಇದ್ದೀರಾ, ನಿಮ್ಮ ಸಭೆಗಳಲ್ಲಿ ನೀವು ನಂಬಿಗಸ್ತರಾಗಿರ್ರಿ, ನಿಮ್ಮ ಸಭೆಗಳಿಗೆ ನೀವು ವಿಧೇಯರಾಗಿರ್ರಿ. ದೇವರ ಸೇವಕರ ಮಾತನ್ನ ವಿಧೇಯತೆಯಿಂದ ಕೇಳಿ ದೇವರ ವಾಕ್ಯವನ್ನು ಅನುಸರಿಸಿಕೊಂಡು ನಡೆಯಿರಿ. ಸತ್ಯೋಪದೇಶ ಸತ್ಯವಾಕ್ಯವನ್ನು ಅನುಸರಿಸುವ ವಿಶ್ವಾಸಿ ಸಭೆಗಳಲ್ಲಿ ಇದನ್ನ ನೀವು ಮಾಡ್ರಿ. ಎಲ್ಲಿ ರಕ್ಷಣೆ ಇಲ್ವೋ, ಎಲ್ಲಿ ನಿತ್ಯ ಜೀವ ಇಲ್ವೋ, ಎಲ್ಲಿ ದೀಕ್ಷಾಸ್ನಾನ ಆತ್ಮಿಕ ಅನುಭವ ಇಲ್ಲವೋ ಅದು ಸಭೆ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೇನಾದ್ರೂ ಇದ್ರೆ ದೇವರ ವಾಕ್ಯ ಸುಳ್ಳಾಗ್ತದೆ. ಆದ್ರಿಂದ ಈ ಆತ್ಮಿಕ ನಿಯಮಗಳಿದ್ದುಕೊಳ್ಳುವಂತಹ ನೆಲೆಯಲ್ಲಿ ನಮ್ಮ ಜೀವಿತದಲ್ಲಿ ನಾವು ಅದನ್ನು ಅನುಸರಿಸಿಕೊಂಡು ಮುಂದೆ ಹೋಗಬೇಕಾಗಿದೆ ಪ್ರಿಯರೇ. ಹಾಗಾಗಿ ಇವತ್ತು ನಿಮ್ಮ ಸಭೆಯಲ್ಲಿ ನೀವು ನಂಬಿಗಸ್ತರಾಗಿರ್ರಿ, ನಿಮ್ಮ ಸಭೆಗೆ ನೀವು ಒಳ್ಳೆ ಒಂದು ಹೆಸರು ತರುವವರಾಗಿರ್ರಿ. ದೇವರ ವಾಕ್ಯ ನೀವು ರಕ್ಷಣೆ ಹೊಂದಿ ದೀಕ್ಷಾಸ ತೆಗೆದುಕೊಂಡು ಪವಿತ್ರಾತ್ಮನಲ್ಲಿ ಇಟ್ಕೊಂಡು ಅನ್ಯೋನ್ಯತೆ ಹೆಚ್ಚಾಗಬೇಕು ಹೊರತು ನಿಮ್ಮಿಂದ ಅನ್ಯೋನ್ಯತೆ ಕೆಡಬಾರ್ದು. ಯಾವ ರೀತಿಯಲ್ಲಿ ನಿಮ್ಮ ಮನೆಗಳಲ್ಲಿಯೂ ಒಬ್ಬ ವಿಶ್ವಾಸ ವಿಷಯದಲ್ಲಿ ಮಾತನಾಡಲಿಕ್ಕೂ ಹೋಗಬಾರ್ದು. ನೆಗೆಟಿವ್ ಆಗಿ ಮಾತಾಡಿದ್ರೆ ಮಾತಾಡ್ಬೋದು, ನಿಮ್ಮ ಸ್ವಾತಂತ್ರ್ಯ. ಆದರೆ ದೇವರ ಕೋಪ ನೀನು ಕೂಡಿಸಿಟ್ಟುಕೊಳ್ತಾ ಇದೆಯಾ? ನಿನ್ನ ಸಭೆಗೆ ನೀನು ನಂಬಿಗಸ್ತನಾಗಿರು. ನಿನ್ನ ಸಭೆಗೆ ನೀನು ನಂಬಿಗಸ್ತನಾಗಿ ಪ್ರಾರ್ಥನೆ ಆರಾಧನೆ ಕೂಟಗಳಿಗೆ ದೇವರಿಗೆ ಭಯಪಟ್ಟು ಹೋಗು. ನಿನ್ನ ಸಂಪಾದನೆಯ 10ರಲ್ಲಿ 1 ಭಾಗ ನಿನ್ನ ಸಭೆಗೆ ನಂಬಿಗಸ್ತನಾಗಿ ನೀನು ಕೊಡು. ಕಂಡು ಅವರಿಗೆ ಕೇಳಿದವರಿಗೆ ಕೊಡುವಂಥದ್ದು ದೇವರ ನಿಯಮ ಅಲ್ಲ. ನಿನ್ನ ಮನೆಯಲ್ಲಿ, ನಿನ್ನ ಆತ್ಮಿಕ ಮನೆಯಲ್ಲಿ ನೀನು ನಂಬಿಗಸ್ತನಾಗಿರು. ನಿನ್ನ ಮನೆಗೆ ನೀನು ನಂಬಿಗಸ್ತನಾಗಿ ನೀನು ಅದನ್ನು ಮಾಡು. ಅಲ್ಲದಿದ್ರೆ ದುರ್ಬೋಧನೆ ಅನೇಕ ವಿಷಯಗಳು ದೇವರು ಹಾಕಿದೆ, ನಿನ್ನ ಜೀವಿತದಲ್ಲಿ ಅದು ಮುತ್ತಿಕೊಳ್ಳಿಕ್ಕೆ ಆಗಬಾರ್ದು. ನಿನ್ನ ಸೇವಕರನ್ನು, ನಿನ್ನ ಸಭೆಯನ್ನು, ವಿಶ್ವಾಸಿಗಳು, ನಿನ್ನ ಮನೆ ಹೇಗೆ ನೀನು ಭಾವಿಸ್ತೀಯೋ ಅದೇ ರೀತಿ ಆತ್ಮಿಕ ಮನೆ ಅನ್ನೋದನ್ನು ಮರಿಬೇಡ. ಹಾಗಿರುವಾಗ ಕಂಡವರಿಗೆ ಕೇಳಿದವರಿಗೆ ನಿನ್ನ ದಾನ ಧರ್ಮ ಅದು ನಿನ್ನ ಸ್ವಂತ ಇಚ್ಛೆ. ಆದರೆ ನಿನ್ನ ಸಂಪಾದನೆ, ನಿನಗಿರುವಂಥ 10ರಲ್ಲಿ 1 ಭಾಗ ಅದು ನಿನ್ನ ಆಲಯಕ್ಕೆ ಸಂಬಂಧಪಟ್ಟದ್ದು, ನಿನ್ನ ಸಭೆಗೆ ಸಂಬಂಧಪಟ್ಟದ್ದು. ಅದನ್ನು ನಿನ್ನ ನಂಬಿಗಸ್ತನಾಗಿ ಮಾಡು. ಸತ್ಯೋಪದೇಶನ ಕೇಳು. ಯಾವುದೇ ವಿಷಯಕ್ಕೂ ನಿನ್ನ ಸಭಾಪಾಲಕರ ಮಾತು ಕೇಳದೆ ನಿನ್ನ ಸ್ವಂತ ಭಾವನೆಯಿಂದ ನೀನು ಮಾಡಿದರೆ ತೋಳ ಒಂದು ದಿವಸ ಬಂದು ನಿನ್ನನ್ನು ಹಿಡ್ಕೊಂಡು ಹೋದ ಹಾಗೆ ನಿನ್ನ ಜೀವಿತದಲ್ಲಿ ಆತ್ಮಿಕ ರೀತಿಯಲ್ಲಿ ಕಳೆದು ಹೋಗೋದಕ್ಕೆ ಸಾಧ್ಯ ಇದೆ. ದೇವರ ಸೇವೆ, ದೇವರ ಸೇವಕರು, ಸಭೆ ಅನ್ನುವಂಥ ಆತ್ಮಿಕ ನೆಲೆಯಲ್ಲಿ ನೀನು ಮುಂದೆ ಹೋಗು. ಮಾತ್ರವಲ್ಲ, ದೇವರು ಹೇಳ್ತದೆ, ಇಂಥ ವಿಷಯಗಳಲ್ಲಿ ನಾವು ಇಂಥ ಸ್ವಭಾವಗಳನ್ನು ಬಿಟ್ಟು ದೇವರಿಗೆ ಭಯಪಟ್ಟು ನಡಿಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇಬ್ರಿಯದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ ಅದರಲ್ಲಿ 9ನೇ ವಚನ ಈ ರೀತಿಯಲ್ಲಿ ನಾವು ನೋಡ್ತೇವೆ. ನಾನಾ ವಿಧವಾದ ಅನ್ಯ ಉಪದೇಶಗಳ ಸೆಳವಿಗೆ ಸಿಕ್ಕಬೇಡಿರಿ. ದೇವರ ಕೃಪೆಯನ್ನು ಆತುಕೊಂಡು ಮನಸ್ಸನ್ನು ದೃಢ ಮಾಡಿಕೊಳ್ಳುವುದು ಉತ್ತಮವೇ. ಭೋಜನ ಪದಾರ್ಥಗಳನ್ನು ವಿಶೇಷಿಸುವುದರಿಂದ ಅದು ಆಗುವುದಿಲ್ಲ. ಭೋಜನ ಪದಾರ್ಥವನ್ನು ವಿಶೇಷಿಸಿ ನಡೆದವರು ಏನು ಪ್ರಯೋಜನ ಹೊಂದಲಿಲ್ಲ. ಅಥವಾ ತಿನ್ನುವುದರಿಂದ ಉಣ್ಣುವುದರಿಂದ ನಿನ್ನ ಆತ್ಮೀಯತೆಗೆ ಯಾವ ವ್ಯತ್ಯಾಸನೂ ಆಗುವುದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ ನಮ್ಮ ವಿಶ್ವಾಸ ಜೀವಿತವನ್ನು ಕಾಪಾಡಿಕೊಂಡು ನಾನು ಕಟ್ಟಿದ್ದು ಉಳಿತಾ ಇದೆಯಾ, ಸುಟ್ಟು ಹೋಗ್ತಾ ಇದೆಯಾ ಅಂಥೇಳಿ ನಾನು ಪರೀಕ್ಷೆ ಮಾಡಿಕೊಳ್ಬೇಕು. ದೇವರ ಸಮ್ಮುಖದಲ್ಲಿ ನಾನು ಕೇಳಬೇಕು. ಇಲ್ದಿದ್ರೆ ನನ್ನ ಒಟ್ರಾಸಿ ನನ್ನ ಜೀವಿತ ಅಂತ ಹೇಳಿದರೆ ನನ್ನ ದೇವರ ಕೋಪಕ್ಕೆ ನಾನು ಗುರಿಯಾಗಿ ನಾನು ವಂಚಿತನಾಗಿ ನನ್ನ ಭವಿಷ್ಯವೇ ಹಾಳಾಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಅವಕಾಶ ಕೊಡಬೇಡ. ನಿನ್ನ ಸಭೆಗೆ, ಸೇವಕರಿಗೆ, ಸಭೆಗೆ, ವಿಶ್ವಾಸಿಗಳಿಗೆ ಒಂದು ಒಳ್ಳೆ ಪರಿಮಳ ಬರುವಂಥ ವ್ಯಕ್ತಿ ಆಗಿರು. ನಿನ್ನ ಜೀವಿತದಲ್ಲಿ ಎಲ್ಲವನ್ನು ನಂಬಿಗಸ್ತನಾಗಿ ನೀನು ಮಾಡು. ಇವತ್ತು ಎಲ್ಲಿ ಯಾವ ಸೇವಾ ಸಂಸ್ಥೆಗಳಾಗಿರಲಿ, ಎಲ್ಲಿ ರಕ್ಷಣೆ ಇಲ್ಲ, ದೀಕ್ಷಾಸ್ನಾನ ವಿಷಯ ಹೇಳುವುದಿಲ್ಲ, ಎಲ್ಲಿ ಸತ್ಯ ಸ್ವಾರ್ಥ್ಯನ ಹೇಳುವುದಿಲ್ಲ, ಆತ್ಮಭಾರ ಇಲ್ಲ, ಪರಲೋಕ ರಾಜ್ಯಕ್ಕೆ ಸೇರಿಸುವುದಿಲ್ಲ, ಅದು ದೇವರ ನಿಯಮಕ್ಕೆ ಒಳಪಟ್ಟಂತ ಸಂಸ್ಥೆಗಳೇ ಅಲ್ಲ, ಯಾವ ಕಾರ್ಯಕ್ರಮಗಳಲ್ಲ, ಯಾವ ಪ್ರಾರ್ಥನೆ ವ್ಯವಸ್ಥೆಗಳೂ ಇಲ್ಲ. ಇವತ್ತು ಒಬ್ಬ ವ್ಯಕ್ತಿಗೆ ಇರತಕ್ಕಂಥದ್ದು ಅವನಿಗೆ ಆತ್ಮಿಕವಾದ ವ್ಯವಸ್ಥೆ. ಹಣದಾಶೆಗಾಗಿ, ಲೋಕದಾಶೆಗಾಗಿ ಅಥವಾ ಲೌಕಿಕವಾದ ದ್ರವ್ಯಾಶೆಗಳಿಗಾಗಿ ಮಾಡುವಂಥ ಪ್ರಾರ್ಥನೆ ಒಂದು ಬಿಸ್ನೆಸ್ಸಿಗಾಗಿರುವಂಥದ್ದಲ್ಲ. ಇದು ಆತ್ಮರಕ್ಷಣೆಗಾಗಿರುವಂಥದ್ದು, ದೇವರ ಕಡೆಗೆ ಜನರನ್ನು ನಡೆಸುವುದಕ್ಕಾಗಿರುವಂಥದ್ದು. ಹಾಗಾಗಿ ಇವುಗಳ ವಿಷಯದಲ್ಲಿ ನಾವು ಎಚ್ಚರಿಕೆ ಆಗಿರಬೇಕು. ಇವತ್ತು ಒಬ್ಬ ವಿಶ್ವಾಸಿಗೆ,
ಒಬ್ಬ ವಿಶ್ವಾಸಿ ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ತೆಗೆದುಕೊಂಡು ಆತ್ಮೀಯತೆಯಲ್ಲಿರುವವನಿಗೆ ಬೇರೆ ಯಾವ ವ್ಯವಸ್ಥೆಯೂ ಅಗತ್ಯ ಇಲ್ಲ. ಅವನ ಸಭೆಯಲ್ಲಿ ಅವನು ನಂಬಿಗಸ್ತನಾಗಿದ್ದರೆ ಎಲ್ಲವನ್ನು ದೇವರು ಒದಗಿಸಿ ಕೊಡ್ತಾನೆ. ಯಾರಿಗೆ ರಕ್ಷಣೆ ಇಲ್ಲ, ಯಾರಿಗೆ ನಿತ್ಯ ಜೀವದ ಅನುಭವ ಇಲ್ಲ, ಅವ್ರು ಎಲ್ಲಿ ಬೇಕಾದ್ರೆ ಹೋಗ್ತಾರೆ ಬರ್ತಾರೆ. ಬಟ್ ನಿಜವಾಗಿ ಬಾರ್ನ್ ಅಗೇನ್ ಬಿಲೀವರ್, ರಕ್ಷಣೆ ಹೊಂದಿದಂಥ ಒಬ್ಬ ವಿಶ್ವಾಸಿಗೆ ಇಂಥ ವ್ಯವಸ್ಥೆ ಅವನಿಗೆ ಅಗತ್ಯ ಇಲ್ಲ. ಅದರ ಪ್ರಯೋಜನವು ಅವನ ಜೀವಿತದಲ್ಲಿ ಬೇಕಾಗಿಲ್ಲ. ಆದ್ರಿಂದ ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ನಂಬಿಗಸ್ತರಾಗಿದ್ದರೆ ಕರ್ತನು ಖಂಡಿತವಾಗಿ ನಮಗೆ ಸಹಾಯಕನಾಗಿ ನಡೆಸ್ತಾನೆ. ಇವತ್ತು ನಮ್ಮ ಜೀವಿತದಲ್ಲಿ ಯಾವ ರೀತಿಯಲ್ಲಿ ನಾವು ದೇವರ ವಾಕ್ಯವನ್ನು ಅನುಸರಿಸಿಕೊಂಡು ನಡೀತಾ ಇದ್ದೇವೆ. ಪ್ರಕಟಣೆ 2ನೇ ಅಧ್ಯಾಯ ಪೆರ್ಗಮದಲ್ಲಿರತಕ್ಕಂಥ ಸಭೆಯ ಬರೆಯುವಾಗ 14ನೇ ವಚನ, ಆದರೂ ನೀನು ಕೆಲವು ವಿಷಯದ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯೇಲರು ಮುಗ್ಗರಿಸಿ ಬೀಳಬೇಕೆಂದು ಬಿಳಾಮನು ಬಾಲಾಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸಿದವರು ನಿನ್ನಲ್ಲಿ ಇದ್ದಾರೆ. ದುರ್ಬೋಧನೆಯನ್ನು ಅವಲಂಬಿಸಿದವರು ನಿನ್ನಲ್ಲಿದ್ದಾರೆ. ಹಾಗಿರುವಾಗ ಇವತ್ತು ನಮ್ಮ ಜೀವಿತದಲ್ಲಿ ಅದಕ್ಕೆ ಅವಕಾಶ ಕೊಡಬಾರದು. ನಿನ್ನ ಬೋಧನೆ, ನಿನ್ನ ಕಟ್ಟಲ್ಪಡುವಿಕೆ ಯಾವ ರೀತಿ ಇದೆ? ನೀನು ಚಿನ್ನ, ಬೆಳ್ಳಿ, ರತ್ನದಿಂದ ಕಟ್ಟಲ್ಪಟ್ಟಿದ್ರೆ ದೇವರ ರಾಜ್ಯದಲ್ಲಿ ನೀನು ಮಾನ ಪ್ರಭಾವಕ್ಕೆ ಒಳಗಾಗ್ತೀಯ. ಅಥವಾ ನಿನ್ನ ಜೀವಿತದಲ್ಲಿ ಕಟ್ಟಿಗೆ ಹುಲ್ಲು ಆಪಾಗಿದ್ರೆ ದುರ್ಬೋಧನೆಗಳು, ಸತ್ಯಬೋಧನೆ, ದುರ್ಬೋಧನೆ ಮಿಕ್ಸಪ್ ಆದದ್ದು ಅಥವಾ ನಿನ್ನ ಭಾವನೆಯಿಂದ ನಡೆಸಲ್ಪಡುವಂಥ ಬೋಧನೆ, ನೀನು ಮಾಡಿದ ತಪ್ಪೆಲ್ಲ ನಿನ್ನ ದೃಷ್ಟಿಗೆ ಸರಿ ಅಂತ ಹೇಳಿದರೆ ನೀನು ಹುಲ್ಲಿಗೆ ಸಮಾನವಾಗಿರ್ತೀಯ. ನಿನ್ನ ಜೀವಿತದಲ್ಲಿ ದೊಡ್ಡ ನಷ್ಟಕ್ಕೆ, ಕಷ್ಟಕ್ಕೆ ಸಿಕ್ಕಾಕೊಳ್ಳುವಾಗ ಯಾರು ಬಿಡಿಸಲಿಕ್ಕೆ ದೇವರ ಕೈಗೆ ಸಿಕ್ಕಿ ಬಿದ್ದವ್ರನ್ನ ಯಾರು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಲೋಕದಲ್ಲಿ ಯಾರ ಕೈಗೆ ಸಿಕ್ಕಿದ್ರು ದೇವರು ನಮ್ಮನ್ನು ಖಂಡಿತ ತಪ್ಪಿಸ್ತಾರೆ. ಆದರೆ ಜೀವಸ್ವರ್ಪನಾದ ದೇವರ ಮುಂದೆ ನಾವು ಸಿಕ್ಕಿ ಬೀಳುವುದು ಅದು ಭಯಂಕರವಾದದ್ದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಹಾಗಾಗಿ ನಾವು 1 ಕೊರಿಂಥ್ಯ 3ನೇ ಅಧ್ಯಾಯ 10ರಿಂದ 15ನೇ ವಚನ ಓದುವಾಗ, ಕ್ರಿಸ್ತನೆಂಬ ಅಸ್ತಿವಾರದ ಮೇಲೆ ನಾನು ಕಟ್ಟಲ್ಪಡ್ತಾ ಇದ್ದೇನೆ. ಯಾವ ರೀತಿ ಕಟ್ಟಲ್ಪಡ್ತಾ ಇದ್ದೇನೆ? ದೇವರ ವಾಕ್ಯ ಹೇಳ್ತದೆ, ಯೇಸುವಿನ ಮರಣ ಬರುವಾಗ ಬೆಂಕಿಯನ್ನು ಉದಯವಾಗ್ತದೆ. ಉದಯವಾಗುವಾಗ ಸುಟ್ಟು ಹೋದರೆ ನಿನಗೆ ಸಂಬಳ ಇಲ್ಲ. ಆದರೆ ನೀನು ನೆಲೆ ನಿಂತರೆ, ನಂಬಿಕೆ ಜೀವಿತ ಜೀವಿಸಿದ್ರೆ, ಶೋಧನೆ ಜಯಿಸುವ ಜೀವಿತ ಜೀವಿಸಿದ್ರೆ, ಒಳ್ಳೆ ಸತ್ಯ ಉಪದೇಶ ಆದಿಕಾಂಡದಿಂದ ಪ್ರಕಟಣೆವರೆಗೂ ಸತ್ಯ ಉಪದೇಶ ಇದೆ, ಅದನ್ನು ಅನುಸರಿಸಿದ್ರೆ ಖಂಡಿತವಾಗಿಯೂ ದೇವರು ನಿನ್ನನ್ನು ಮಾನಿಸ್ತಾನೆ. ನಿನ್ನ ಜೀವಿತದಲ್ಲಿ ದುರ್ಬೋಧನೆಗೆ ನೀನು ಒಳಪಟ್ಟು ಅನೇಕ ರೀತಿಯ ಉಪದೇಶಗಳು ನನಗೆ ಅದನ್ನು ವಿವರಿಸಿ ಹೇಳಲಿಕ್ಕೆ ನನಗೆ ಒಂಥರ ಮುಜುಗರ ಆಗ್ತದೆ. ಅಂಥ ರೀತಿಯ ಬೋಧನೆಗಳೆಲ್ಲ ಇವೆ. ಇವತ್ತು ನೀನು ಸತ್ಯ ಬೋಧನೆಯಲ್ಲಿ ನೀನು ನೆಲೆ ನಿಂತರೆ ಬೇರೆ ವಿಷಯದಲ್ಲಿ ನಿನಗೇನು ಚಿಂತೆ ಮಾಡಬೇಕಾಗಿಲ್ಲ. ದೇವರು ನಿನ್ನ ಪರವಾಗಿದ್ದುಕೊಂಡು ನಿನಗೆ ಜಯ ಕೊಡ್ತಾನೆ. ದೇವರು ನಿನ್ನನ್ನು ನಡೆಸ್ತಾನೆ. ಎಲ್ಲವನ್ನೂ ಮಾಡಿ, ಭಕ್ತಿ ಮಾಡಿ, ಎಲ್ಲ ಮಾಡಿ, ಕೊನೆಗೆ ಯಾವುದೂ ಇಲ್ಲದ ಹಾಗೆ ಒಬ್ಬ ವ್ಯಕ್ತಿ ಇವತ್ತು ರಕ್ಷಣೆ ಹೊಂದಿದ ಮೇಲೆ ಅವನು ಸತ್ಯ ಸಭೆಯಲ್ಲಿ ಸತ್ಯ ವಿಶ್ವಾಸಿಗಳ ಅನ್ಯೋನ್ಯತೆಯಲ್ಲೇ ಇರಬೇಕೆ ಹೊರತು ಕಲಬೆರಕೆ ಆಗಿರಬಾರ್ದು. ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ತಗೊಂಡ ಮೇಲೆ ಕ್ರೈಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಜೋಡ ಆಗುವುದಾದರೆ ಅವನು ದೇವರ ನಾಮಕ್ಕೆ ದೂಷಣೆ, ಯೇಸುವಿನ ದೇಹಕ್ಕೆ ಗಾಯ ಮಾಡಿದವನಾಗಿರ್ತಾನೆ. ಬೈಬಲ್ನಲ್ಲಿ ಒಂದೇ ದೀಕ್ಷಾಸ್ನಾನ ಇರೋದು, ಒಂದೇ ರಕ್ಷಣೆ ಇರೋದು, ಒಂದೇ ಕರ್ತನ ಮೇಜು ಇರೋದು. ಇವತ್ತು ರಕ್ಷಣೆ ಹೊಂದಿ ಪಾಪ ಪರಿಹಾರ ಆಗಿ ದೀಕ್ಷಾಸ್ನಾನ ತೆಗೆದುಕೊಂಡವರಿಗೆ, ಶಿಷ್ಯರಾದವರಿಗೆ ಯೇಸು ಸ್ವಾಮಿ ಪವಿತ್ರ ಮೇಜನ್ನು ಕೊಟ್ಟಿದ್ದಾನೆ, ಹೋಲಿ ಕಮ್ಯುನಿಯನ್ನು ಕೊಟ್ಟಿದ್ದಾನೆ. ಆದರೆ ಇವತ್ತು ರಕ್ಷಣೆ ಹೊಂದದೆಯೂ ದೀಕ್ಷಾಸ್ನಾನ ತೆಗೆದುಕೊಳ್ಳದೆಯೂ ಇಂಥ ಕಾರ್ಯಕ್ರಮ ಇದೆ ಅಂದರೆ ಅದು ನಿಜವಾಗಿ ವಾಕ್ಯದ ಪರಿಜ್ಞಾನದ ಆ ವ್ಯವಸ್ಥೆ ಅರ್ಥವಾಗದೆ ಅಥವಾ ತಿಳಿಯದೆ ಅಸಡ್ಡೆ ಮಾಡಿದರ ನಿಮಿತ್ತವಾಗಿ ಈ ಕಾರ್ಯಗಳಿದೆ ಪ್ರಿಯರೇ. ದುರ್ಬೋಧನೆಗಳು ನಮ್ಮ ಜೀವಿತದಲ್ಲಿ ನಮ್ಮ ಅತಿ ಪರಿಶುದ್ಧವಾದ ಜಯಮಾಲೆಯನ್ನು ವಶಪಡಿಸಿಕೊಳ್ಳಿಕ್ಕಾಗಬಾರ್ದು. ಪ್ರಿಯ ವಿಶ್ವಾಸಿಯೇ, ನೀನು ನಿನ್ನ ಕ್ರೈಸ್ತ ಬೋಧನೆಯಲ್ಲಿ ನೀನು ನಂಬಿಗಸ್ತನಾಗಿರು, ಸಭೆಯಲ್ಲಿ ನಂಬಿಗಸ್ತನಾಗಿರು, ಸೇವಕರಿಗೆ ಸೇವಕರ ಬೋಧನೆಗೆ ವಿಧೇಯನಾಗಿರು. ನಿನ್ನ ಜೀವಿತದಲ್ಲಿ ನೀನು ಮಾಡ್ತಕ್ಕಂಥದನ್ನು ಕ್ರಮವಾಗಿ ನೀನು ಮಾಡು. ಆಲಯಕ್ಕೆ ಹೋಗುವಂಥ ವಿಷಯದಲ್ಲಿಯೂ ರೆಗ್ಯುಲರ್ ಕ್ರಮವಾಗಿ ಹೋಗು. ನಿನ್ನ ಸಂಪಾದನೆಯಲ್ಲಿಯೂ ನಿನಗೆ ಇರುವಂಥ ಆದಾಯದಲ್ಲಿಯೂ ದೇವರಿಗೆ ಕೊಡತಕ್ಕದನ್ನು ಎಲ್ಲೆಲ್ಲಿಯೂ ಕೊಡದೆ ನಿನ್ನ ಸಭೆಗೆ ಕೊಟ್ಟು ನಿನ್ನ ಸಭೆಯನ್ನು ಮಾನಿಸು. ಅದನ್ನು ದೇವರು ಮೆಚ್ಚುತ್ತಾನೆ. ಅದನ್ನು ಮಾಡಿದರೆ ದ್ರವ್ಯಾಶೆಗೋಸ್ಕರ ಸೇವೆ ನಡೆಸುವಂಥವರಿಗೆ ಅಲ್ಲಿ ಅವಕಾಶ ಇರೋದಿಲ್ಲ. ಕೊನೆಗೆ ಕಂಡವರ ಹಣವನ್ನು ಆಶಿಸುವಂಥ ವ್ಯವಸ್ಥೆ ಅವಕಾಶ ಇಲ್ಲ. ಇವತ್ತು ನನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದ್ದಂತೇಳಿ ನಾನು ನಿಮ್ಮ ಹತ್ರ ಹಣ ಕೇಳೋದು ಅದು ದೇವರ ವಾಕ್ಯಕ್ಕೆ ಸರಿಯಾದದ್ದಲ್ಲ. ಹಾಗಿರುವಾಗ ಅದಕ್ಕೆಲ್ಲ ಅವಕಾಶ ಆಗದಂತೆ ವಿಶ್ವಾಸಿಗಳು ಬಲವಾಗಿ ನಿಂತರೆ ನಿಜವಾಗಿ ರಾಜ್ಯವನ್ನು ಕಟ್ಟಿ ಸ್ವಾರ್ಥ ಸಾರಿ ಅನೇಕ ಜನರನ್ನು
ದೇವರ ರಾಜ್ಯಕ್ಕೆ ಸೇರಿಸಲಿಕ್ಕೆ ಸಾಧ್ಯವಾಗ್ತದೆ. ಕರ್ತ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಪ್ರತಿಯೊಂದು ಆತ್ಮಿಕ ವ್ಯವಸ್ಥೆಯನ್ನು ದೇವರ ಆಶೀರ್ವಿಸಿ ಉನ್ನತ ರೀತಿ ನಡೆಸಲಿ. ಹೇಗೂ ಕರ್ತನ ಬರೋಣದಲ್ಲಿ ನಿಮ್ಮದು ಸುಟ್ಟು ಹೋಗಬಾರ್ದು, ನೆಲೆ ನಿಲ್ಲಬೇಕು. ನೀವು ಕರ್ತನ ಮುಂದೆ ಯೋಗ್ಯರ ಕಾಣಬೇಕು. ಯಾವ ದುರ್ಬೋಧನೆ, ಯಾವುದೇ ಮಾನುಷಿಕ ಆಲೋಚನೆ, ಭಾವನೆಗಳು, ನಾ ಹೇಳಿದಂಥ ಎಲ್ಲ ವಾಕ್ಯ ಭಾಗಗಳನ್ನು ನೀವು ಓದ್ಕೊಳ್ರಿ. ಖಂಡಿತವಾಗಿ ದೇವರು ನಿಮ್ಮನ್ನು ಉನ್ನತ ಸ್ಥಾನದಲ್ಲಿ ನಡೆಸ್ತಾನೆ. ದೇವರ ಮಾತುಗಳನ್ನು ಆಶೀರ್ವಿಸಲಿ. ಪ್ರಾರ್ಥಿಸೋಣ. ಪ್ರೀತಿ ಸ್ವರ್ಪನಾ ದೇವರೇ, ಯೇಸುವೆ, ನಮ್ಮ ಒಳ್ಳೆ ಕರ್ತನೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಹೌದು, ನೀ ನಮ್ಮ ಅದ್ಭುತ ರಕ್ಷಕನು, ನಮ್ಮ ಜೊತೆಗಾರನು. ನಿನ್ನ ನಾಮದಲ್ಲಿ ನಮಗೆ ಜಯ ಉಂಟು, ಬಿಡುಗಡೆ ಉಂಟು. ಯೇಸುವೆ, ನಿನ್ನ ಕೃಪಾಹಸ ನಡೆಸುವ ನಿನ್ನ ಪ್ರೀತಿಗಾಗಿ ಸ್ತೋತ್ರ. ಯಾರು ಸಹ ಸತ್ಯ ಬೋಧನೆಯಿಂದ ವಂಚಿತರಾಗದೆ ಸತ್ಯದಲ್ಲಿ ನಿಂತು ಆತ್ಮಿಕತೆಯಲ್ಲಿ ಬೆಳೆಯುವುದಕ್ಕೆ ನೀ ಕೃಪೆ ಕೊಡಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ನಿನ್ನ ರಾಜ್ಯವು ಉಣ್ಣುದು ತಿನ್ನುವುದಲ್ಲ ಸ್ವಾಮಿ ಕರ್ತನೆ. ಆದ್ದರಿಂದ ನಿನಗೋಸ್ಕರ, ನಿನ್ನ ರಾಜ್ಯಕ್ಕೋಸ್ಕರ, ಸತ್ಯಕ್ಕೋಸ್ಕರ ನಿಲ್ಲಿಕ್ಕೆ ನೀ ಕೃಪೆ ಕೊಡು. ಪ್ರತಿಯೊಬ್ಬನ ಆಶೀರ್ವಾದ. ಯಾರಾದರೂ ದುಃಖದಲ್ಲಿ, ಕಣ್ಣೀರು ದುಃಖದಲ್ಲಿ, ಹೋರಾಟದಲ್ಲಿದ್ದರೆ ಬಿಡುಗಡೆ ಮಾಡು. ಅದ್ಭುತವಾಗಿ ನಡೆಸಬೇಕೆಂಬುದು ಪ್ರಾರ್ಥಿಸ್ತೇವೆ. ನಿನ್ನ ಮಹಿಮೆ ಕಾರ್ಯ ಅವರ ಜೀವಿತದಲ್ಲಿ, ಕುಟುಂಬದಲ್ಲಿ ನಡೆಸಿ ನೆರವೇರಿಸಿಕೊಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬಿಡ್ತೇವೆ ತಂದೆ. ಆಮೇನ್.